ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸಣ್ಣ ಆಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ಇದನ್ನು ಒಂದು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳ್ಯ ತಿಳುಗನ್ನಡ ಭಾಷೆಯಲ್ಲಿ ಚಿತ್ರವಾಗಿರುವಂಥ ಈ ಒಂದು ಸನ್ನಾಟ ಬಹಳ ಜನಪ್ರಿಯವಾದಂಥ ಒಂದು ಸನ್ನಾಟ. ಸಂಗ್ಯಾಬಾಳ್ಯ ಜೋಡಿನ ಗೆಳೆಯರು ಹಾಗೆ ಲಗಳಾಟ ಮಾಡ್ತಾ ಹಿರಿಯನ ಅಂತ ಈರಣ್ಣ ಆತ ಬಳ್ಳಾರಿ ಅಂತ ವ್ಯಾಪಾರಕ್ಕೆ ಹೊಂಟಿದ್ದಾನೆ. ಮುಂದೆ ತನ್ನ ಹೆಂಡತಿಯುಡಿ ಪರಮ್ ಅಂತೇಳಿ ಹೆಣ್ಮಗಳನ್ನು ಅಲ್ಲಿ ಅಕ್ಕಿ ಕೂಡ ಇರ್ಲಿಕ್ಕೆ ಹೇಳಿದಾನೆ. ಆಗ ಪರಮ ಲಗಳಾರ ಗಂಗಾನ ಮನೆಗೆ ನೀನು ಹೋಗ್ತಾನಂತ ಹೋಗಿದ್ದಿ ಮುದುಕ, ಅಲ್ಲಿ ಹೋಗಿ ಏನು ಮಾಡಿದಿ, ಏನು ಮಾಡ್ತಾಯಿದ್ದಿ, ಏನಿಲ್ಲ ಯಾರಿದಿರುವೋ ಮನೆಯಾಗತ್ತ ಹೋಗಿನಿ. ಒಳಗಿಂದ ಏನಂದರು, ನಾವು ಅಗಸ್ರವ ಅಂತಾನಿ, ಹಂಗಾದ್ರೆ ಅರಿವಿ ಗಂಟು ಅಲ್ಲೇ ಕಟ್ಟೆ ಮೇಲೆ ಹೋಗುತ್ತೆ ಅಂದ್ಬಿಟ್ಟು ಚಲೋ ಮಾಡ್ಯಾಳ. ನಾ ಮಡಿವಾಳ ಅಲ್ವೋ ಅಂತ ಹೇಳಿ ಮತ್ತು ಏನಂದ್ರು ಒಳಗಿಂದ ಗಂಗವ್ವ, ಮಡಿವಾಳ ಅಂದ್ರೆ ನೀ ಕಟ್ಟಿಗಾವಾಗಿದ್ರೆ ಅಲ್ಲೇ ಹೊರಗೆ ಕಟ್ಟಿಗೆ ಹೊರಿ ಚೇಲಿ ಹೋಗುವಂತಳಗಳು. ಹಿಂಗಾತು ಮುದುಕ ಆಯ್ತೊಳಿ ಚಲೋ ಆಯ್ತಲ್ಲ. ಗುದುಮರಿಗೆ ದೊಡ್ಡ ಮಣಿತನದ ಮಂದಿ ಹಿಂಗೆ ಅಂತ ತಿಳ್ಕೊಂಡು ಹೊರಗೆ ಬಂದು ನೋಡೋದಿಲ್ಲ, ಒಳಗೆ ಕುಂತನ ಮಾತಾಡ್ತಾರೆ. ಮುದುಕಿ ಹೊರಗೆ ಬಂದು ನೋಡಿದ್ರೆ ನಾ ಹೇಳಿ ಹೊರಗೆ ಬಂದಾರ ನೋಡ್ರಿ ಬಾ ಮುದುಕಿ ಗಂಡ್ರ ನಾ ಮುದುಕ ಪುರುಚವು ಅಂತ ಹೊರಗೆ ಬಂದು ನೋಡಿಲ್ವ ಯಾರು ನೀವು ಕುರ್ತು ಹತ್ತಿಲ್ಲಕ್ಕಿಗೆ ಮುದುಕಿ ಗಂಡ ಮುದುಕ ಮಿರ್ಚೆ ಅಂತ ಅಂದ್ಕೂಡ್ಲೆ ಏನೋ ಮುದುಕ ಇಲ್ಯಾಕೆ ಬಂದಿದ್ದೆ ಅಂತ ಕೇಳು. ಅದಕ್ಕೆ ಬಂದಿನವ ಅಂತ ಅದಕ್ಕೆ ಬಂದರೆ ಏನು ಎದಕ್ಕೆ ಬಂದಿದ್ದೆ ಬಿಡಿಸಿ ಹೇಳ, ಎದಕ್ಕೆ ಅದಕ್ಕೆ ಕೇಳು. ಅಯ್ಯೋ ನನಗೂ ನಾಚಿಕೆ ಬತ್ತು, ನೀನು ಸೋಬತಿ ಇರಾಕೆ ಬಂದಿನಂತ ನೋಡಿ ಮುದುಕಿ. ಏನು ಮಾತಾಡ್ತೀವ ನೀನು ಮುದುಕ ಅಂತಂದ್ರೆ ನಂಗೆ ನಿನಗೆ ದುರ್ಗೋಣ ಬ್ಯಾನಿಗೆ ಬರಲಿ, ಹೋಗಲಿ ನೀನು ಮಾಡ್ತಿ, ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ಬೇಕು, ಹೋಗಿ ನೀನು ಮುದುಕಿನ ಕಳ್ಸಿ ಹೋಗತ್ತಂದ್ರೆ. ಹಿಂಗಾತೇನು? ಅದಕ್ಕೆ ನಾನು ಓಡಿ ಬನ್ನಿ ನೋಡು ಮುದುಕಿ, ಏನೋ ಒಬ್ಬ ಬಡತನ ಬಡ್ದೋಳು ನನಗೆ ದೌಳಾಕಿ ಮೆತ್ತನ ಕೈಯಲ್ಲಿ ಏನು ಹಿತ ಆಗ್ತೈತಿ ಅಂತಂದ್ರೆ ಹಿಂಗಾಗುದೇನೋ ಮುದುಕಿ. ಇಲ್ಲಿ ನೋಡಿ ನನ್ನ ಮೈ ಹೆಂಗಾಗೈತಿ. ಅದಲ್ಲೇ ಮುದುಕ ಅಲ್ಲ ಚಲೋ ಚಂದ ಬಂದದೆ, ಹಿಂಗೆ ಯಾಕೆ ಮಾಡ್ತಿ, ಮೈ ಮೇಲೆ ಕೈ ಆಡಿಸ್ತು ನೋಡೋಣ ತಡೀಲಿ. ಮಾನಗೇಡಿ ಮುದುಕಿ, ಇಲ್ಲಿ ಹಿಡಿಬೇಡ, ತೆಗಿ ನನ್ನ ಕೈ ಒಂದು ಸ್ವಲ್ಪ ಮುಂದಕ್ಕೆ ಹಿಡಿನ ನೋಡೋನು. ಮುಂದೆ ಇಲ್ಲಿ ಮುದುಕನೇ, ಮುಂದಂದ್ರೆ ಮುಂದಲ್ಲ, ಇಲ್ಲಿ ಹಿಂದೆ ನೋಡು ಮುದುಕಿ ಹ್ಯಾಂಗಾಗೈತಿ, ನಿನಗೆ ಕಾಣ್ತೈತೋ ಇಲ್ಲ ನೋಡಿದ್ರೆ ಡುಬ್ಬ. ಹೌದಲ್ಲೋ ಮುದುಕ, ಏನು ಬಡ್ಯಾನ ಬಡ್ದಾಳೋ ನನ್ನ ಸೌತಿ ಮಗಳು, ಬಾಲ್ ಕಿತ್ತು ಗೋಣಿಗೆ ಬಿದ್ದಂಗೆ ಐತಿ, ಬಣ್ಣದ ಚೆಂದ ಹೊರಗೆ ಹೋಗೈತಿ. ಇದನ್ನು ಏನು ಮುಂಡಿ ಮುಸ್ಲಿ ಅಂತೀನಿ, ಕಸಬರಿಗೆ ಕಡ್ಡಿ ಅಂತಾವ ನೀ ಮುದುಕ ಬಡಿಕ್ಯ. ನಿನಗೆ ಅಲ್ಲಿ ಹೋಗಬೇಡ ಅಂತ ನಾ ಹೇಳಿದ್ನೇ ಇಲ್ಲೋ ಮೊದಲ. ಹೌದ ಮುದುಕಿ, ನಿನ್ನ ಮಾತು ಕರೆಯೈತಿ, ನಾನು ನಿನ್ನ ಮಾತು ಕೇಳಲಿಲ್ಲ. ಏನೋ ದೊಡ್ಡವ್ರ ಮನೆ ನಿನ್ನ ಮಜಾ ಇರ್ತೈತಿ ತಿಳ್ಕೊಂಡ ನಾ ಹೋದ್ರೆ ಹಿಂಗಾತು ನೋಡಿ ನಾನು ಬಾಳೆ. ನಿನ್ನನ್ನು ಕಳಿಸ್ಕೊಡು ಅಂತ ಹೇಳಕ್ಕೆ ನೀನೇ ಹೋಗಿ ಮತ್ತೇನು ಮಾಡೋದ, ನನಗೆ ಏನು ಕೊಡ್ತಾಳೋ ಅದನ್ನು ಕೇಳ್ಕೊಂಡು ಬಾ, ಬೇಕಾದ್ರೆ ನಾನು ಬರ್ತೀನಿ ಹಿಂಬಾಲ. ಮತ್ತೆ ಯಾಕೆ ಬರ್ತೀನಿ ಹಿಂಬಾಲ? ಅಲ್ಲ ನಿನಗೆ ಏನು ಬೇಕು ಹೇಳು, ನಾನು ಕೇಳಿ ಇಸ್ಕೊಂಡು ಬಂದು ಕೊಡ್ತೀನಿ. ಅಷ್ಟ ಮಾಡ್ತಿ ಮಾಡು. ನೋಡು ಮುದುಕ, ನಿಂದು ಮಾತು ಕರೆ ಐತಿ, ಇಬ್ಬರು ಹೋಗಿ ಕೇಳೋಣ ಬಾ. ಏನು ಗಂಗವ್ವ ಏನು ಕೇಳ್ತಾ ಕೊಡೋಣ, ಇಬ್ಬರು ಹೋಗು ನಂದಿ ಬಾ. ಮತ್ತು ಇಬ್ಬರು ನಿನಗೇನು ಬೇಕನ್ನೋ ನನಗೆ ಹೆಂಗೆ ಗೊತ್ತಾಕತಿ. ಹಿಂಗಾಗಿ ರೆಡಿ ಹೋಗಿಬ್ರು. ನೋಡು ಮಣಿ ಬತ್ತ ನೋಡು, ಗಂಗವ್ವ ಒಳಗಿರ್ಬೇಕು. ಕರಿಯಮ್ಮ ಹೌದು ನೋಡಿ ಮುದುಕ ಒಳಗದಾಳು, ಕರಿತಿದ್ಗೆ ಇಬ್ಬರು ಹೋಗಿ ಕೇಳೋನು. ಗಂಗವ್ವ ಏನು ಮಾಡ್ತೀಯ ನನ್ನ ಮಗಳ ಮನ್ಯಾಗ, ನಿನ್ನ ಸೋಬತಿ ಇರಕ್ಕೆ ನಾವಿದ್ರೆ ನೀನು ನಮಗೆ ಏನು ಕೊಡ್ತೀವ, ನಾನು ಮುದುಕನು ಬಂದು ಬರ್ತೈತಿ. ಮತ್ತು ಏನೇ ಪರಮ್ಮ, ನಿನಗೊಂದು ಕುಲಾಯಿ ನಾಮ ಕೊಡ್ತೀನಿ, ನಿನ್ನ ಗಂಡ ಈ ಮುದುಕೊಂದು ಕೈಪಾಕ್ ಕೊಡ್ತೀನಿ ನೋಡು. ಹೌವ ನನ್ನ ಸೌತಿ ಮಗಳ, ಕೇಳಿದೇನ ಮುದುಕ ಏನಂತಾಳೋ ಮುದುಕಿ, ನನಗೊಂದು ಕುಲಾಯಿ ಕೊಡ್ತಾಳತ್ತ, ನಿನಗೊಂದು ಕೈಪಾಕ್ ಕೊಡ್ತಾಳಂತ. ನೋಡು ಹೆಂಗೈತಿ ಗಂಗವನ ಗತ್ತ. ಮುದುಕಿ ಮುದುಕೊಂದು ನೀ ಬಂದು ಹೇಳು ಅಂತ ಹೇಳಿದ್ರೆ ನನಗೆ ಕಿವಿನೂ ಸರಿಯಾಗಿ ಕೇಳೋದಿಲ್ಲ. ಸ್ವಲ್ಪ ಮುಂದೆ ಕಡೆ ಬಂದು ಹೇಳಿ ಏನಂತಾಳವು, ನಿನಗೆ ಹೆಣ ಎತ್ತಲಿ ಮುದುಕ, ನಿನಗೊಂದು ಕೈಪಾಕ್ ಕೊಡ್ತಾಳಂತ. ಕೈಪಾಕು ನೀನು ಸನ್ಯಾಸಿ ಹೋಯ್ತಿ
ನೋಡು ಕೈಪ ತಿಳಿತೇನೆ. ಹೇ ನೋಡು ಮುದುಕ, ಕೈಪ ಅಂದ್ರೆ ಲಂಗೋಟಿ, ಹಂಗೆ ಲಂಗೋಟಿ ಅಂದ್ರೆ ಕೈಪ ಎರಡೂ ಅಂದ. ಈಗ ಅದ್ರ ತಲೆಯಾಗಿ ಬತ್ತಿಲ್ಲೋ? ಹಾಂ ಹಿಂಗೇನ? ನನಗೆ ಈಗ ತಿಳಿತು ಬಿಡೋಪ್ಪ. ಮತ್ತಿನ್ನೇನು ಕೈಪ ಹಾಕ್ಕೊಂಡೇನು ಮನೆಯಾಗಿರೋಂಗಿಲ್ಲ, ಹೊರಗೆ ಹೋಗೋದಾ, ಸನ್ಯಾಸಿ ಹೋಗೋದಾ? ಏ ಮುದುಕಿ, ಹಂಗಾದ್ರೆ ನೀನು ಹೋಗಿ ನನಗೇನ ತರ್ತಿ ತೊಗೊಂಡು ಬಾ. ಯಾಕಂತಂದ್ರೆ ಈಕೇನು ನಮ್ಮ ಕೈಪ ಹಾಕಿ ಹೊರಗೆ ಕಳ್ಸಕ್ಕೆ ಮಾಡ್ಯಾಕ ಗಂಗವ್ವ ಭಾಳ ಬೆರಿಕ. ನೋಡು ಮುದುಕ, ಇದು ಹೆಣ್ಮಕ್ಕಳದಾಗತ್ತೆ ಮೊದಲನೇ ಹೇಳಿದ್ದೀನಿ ನಿನಗೆ. ಬರಬೇಡ ಅಂತ ಬಡ್ಕೊಂಡ್ರು ಬಂದ ಮತ್ತು ಲತ್ತಿ ತಿಂದು ಬಂದದಿ. ಮತ್ತು ನಿನಗೆ ಏನು ಇನಾಮ್ ಬೇಕಂತೇಳಿ ಕೇಳಕ್ಕೆ ಬಂದದಿ. ಅಂದ್ರೆ ನನಗೊಂದು ತಿಳಿದಂಗೆ ಆಗೈತಿ. ಇಂಥ ತಗೊಂಡು ಬಾ ಅಂತಂದಿದ್ರೆ ಅವೇನು ಏನು ತೊಗೊಂಬರ್ಬೇಕು ಅದನ್ನಾರೆ ಹೇಳಿ ನನಗೆ. ಅವನ್ನ ನೋಡು ಮುದುಕಿ, ನೀವು ಮರಿದ ನನಗಾಗಿ ಕೇಳಬೇಡಿ. ಅಲ್ಲಿ ಹಿಂಗೆ ಒಗಟಾಗಿ ಮಾತಾಡಿದ್ರೆ ನನಗೇನು ತಿಳಬೇಕು? ನೋಡು, ಏನು ತರಲಿ ನಿನಗೆ? ಗೊಂಡೆ ತರ್ತೀನಿ ಮುದುಕ, ಬೆಚ್ಚಗರು ಗೊಂಡೆ ಏನು ಮಾಡಲಿ ನಾನು? ಮುದುಕಿ ನನ್ನ ಬಿಟ್ಟು ನನ್ನ ಜೀವ ಗಮಸಂಗಿಲ್ಲ. ಹೋಗಬೇಡ ಅಂದ್ರು ನೀನು ಹೊಂಟ ಬಿಟ್ಟಿದಿ. ನೋಡು, ತಂಗಳು ತಗೊಡಿ ನಾನು ಹಲಿಗೆ ಬರೋಂಗಿಲ್ಲ, ಮತ್ತು ಬಿಸಿ ರೊಟ್ಟಿ ನನಗೆ ಯಾರು ಮಾಡೋರಲ್ಲ. ನೋಡು, ನೀ ಹೋಗ್ಕಣಂತಿ, ಹೋಗಬೇಡ ಮುದುಕಿ ಅಂತೇಳಿ ಯಾರು ಹೇಳ್ತಿರ್ತಾನೆ. ಅದ್ರ ಲಗುಟ್ಟು ಹೋಗಿ ಬಾ, ಹೋಗಬೇಡ ಮುದುಕಿ, ನನಗೆ ಜೀವ ಗಮಸಂಗಿಲ್ಲ ಅಂಥೇಳಿ. ಈ ಮುದುಕ, ನೀನು ಹಂಗೇನು ತಿಳ್ಕೊಬೇಡ. ನೋಡು, ಈಗ ಥಂಡಿಗಾಲ ಐತಿ. ಮನ್ಯಾಗ ಮಾಡಿದ್ದ ನನಗೆ ತಂಗಳ ಅದು ಐತಿ, ಅದನ್ನಟ ತಿಂದ ನೇರ ಕುಡಿದು ಕರಿ ಕಂಬಳಿ ಹೊತ್ಕೊಂಡು ಹೋಗಿ ಜಿಗ್ಗಾಲ ಕೊಟ್ಟು ಮಣ್ಕೊ, ಬೆಚ್ಚಗಾಗ್ತೈತಿ. ಏನು ಮುದುಕಿ ನೀ ಎಲ್ಲ ಹೆಂಗೆ ಬೆಚ್ಚಗ? ಏನು ಮಾತಾಡ್ತೀವೋ ಮುದುಕ? ಅರು ಐತಿಲ್ಲ ನನಗೆ. ಹಾಗೇನಿಲ್ಲ. ನೋಡು, ನಾಟ ಲಗುಟ್ ಹೋಗಿ ಅಲ್ಲೇ ಗಂಗವನ್ನ ಕೂಡ ಕೆಲಸ ಮಾಡಿ, ಏನು ಮನೆಯಾಗ ಕೆಲಸ ಇರ್ತೈತೆ ಮಾಡಿ ಅಡುಗೆ ಮಾಡಿಟ್ಟ ಲಗುಟ ಬರ್ತೀನಿ. ಅದಕ್ಕೆ ನೀನು ಅಲ್ಲಿವರೆಗೆ ಮನ್ಯಾಗನ ಇರು. ಲಗುಟ ಬರ್ಬೇಕು ನೋಡು, ಲಗುಟ ಬರ್ತೇನೆ. ಹಿಂಗೆ ಹೋಗಿ ಹಿಂಗೆ ಬರ್ತೇನೆ ನೋಡು ಮುದುಕ, ನೀನು ಕಾಳಜಿ ಮಾಡೋಕ್ಕೆ ಹೋಗಬೇಡ, ನಾ ಇರ್ತೇನೆ. ಆಗಲಿ ಹಂಗಾರೆ ನಾನು ಹೋಗಿ ಬರ್ತೀನಿ. ಅಲ್ಲ, ಇದೇನಿದು? ಈ ಮುದುಕಿ ಏನೇನು ಮಾತಾಡ್ತಾ ಹೋಗಿಬಿಟ್ರು, ಮತ್ತು ಅವ್ರ ಮನೆಗೆ ಹೊಂಟಾನ ಹೋಗಿಬಿಟ್ರೆ. ಅಲ್ಲ, ಎಷ್ಟು ಕರೆದ್ರು ಈಕೆ ಯಾಕೆ ಪರಮ್ಮ ಇಲ್ಲಿ ಬಂದಿಲ್ಲ? ನಾನೇ ಹೊರಗೆ ಹೋಗಿ ನೋಡ್ತೀನಿ. ಇದು ಪರಮ್ಮನ ಮನೆ ಇಲ್ಲಿ ಐತಿ, ಬರಬೇಕಾಗಿತ್ತು, ಮತ್ತು ಹೋಗಿಬಿಟ್ಲು. ಗಂಡ ಹೆಂಡತಿ ಇಷ್ಟು ವಯಸ್ಸಾದರೂ ಎಷ್ಟು ಒಂದು ಅನೋನ್ಯತೆ ಅದ. ಇದೆ ನೋಡು, ಗಂಧ ಹೆಂಡ್ರಿ ಜಗಳ ಅಂದ್ರೆ ಗಂಧ ಅಂತ ಹಿಡ್ದಂಗೆ ಅಂತ ಹೇಳಿ. ಆಗಲಿ, ನಾ ಪರಮ್ಮನ ಕರಿತೀನಿ ಇಲ್ಲಿಂದ. ಅದೇನ ಪರಮ್ಮ ಮನೆಯಾಗ ದಿಯಮ್ಮ, ಪರಮ ಮನೆಯಾಗ ಬಾರುವ ಗಂಗಾ ಬಂದಿನೇ ಹೊರಗ, ಮಾತೊಂದು ಹೇಳುವುದೈತವ್ವ ನಿನಗೆ. ಅಯ್ಯ, ನಾ ಇದೀಗ ಬಂದಿದ್ದೀನಿ, ಇಷ್ಟು ಲೋಟ ಬಂದ ಬಿಟ್ಟು ಗಂಗವ್ವ. ಅಲ್ಲ, ಯಾಕವ್ವ ಇಲ್ಗುಟ ಬಂದುಬಿಟ್ಟು? ಅಲ್ಲ, ನಾನು ಕರೆದ್ರೆ ನಿನಗೆ ಕೇಳಲಿಲ್ಲೇನು? ಅಲ್ಲಿ ನಿನಗೆ ವ್ಯಾಪಾರಕ್ಕೆ ಹೋಗೋತ್ನಾಗ ನನ್ನ ಹಿರಿಯನಿಗೆ ಏನು ಹೇಳ್ಯಾರು ಬಿಡವ್ವ. ಅದಕ್ಕೆ ನಾನು ಮುದುಕಗಟ್ಟ ರಮೇಶಿ ಬರಾಕತ್ತಿದ್ದೆ, ಮತ್ತು ಆಟಾಗ ನೀನಾಗ ಬಂದೆ. ಹಿಂಗೆಲ್ಲ ಬಾರಮ್ಮ ಬಾರ ಕರೆದರ ಬರವಲ್ಲೆ, ಕರುಣ ಇಲ್ಲೇನ ನಿನಗೆ ಪರಮ್ಮ ಬಾರಮ್ಮ ಬಾರ ಕರೆದರ ಬರವಲ್ಲೆ, ಕರುಣ ಇಲ್ಲೇನ ನಿನಗೆ ಪರಮ್ಮ ಬಾರ. ಕರೆದರ ಬರವಲ್ಲೆ ಸರಗಿ ಬೇಡುವುದ ಬಲ್ಲೆ, ಕರೆದರ ಬರವಲ್ಲೆ ಸರಗಿ ಬೇಡುವುದ ಬಲ್ಲೆ, ಬಾರಮ್ಮ ಬಾರ ಕರೆದರ ಬರವಲ್ಲೆ, ಕರುಣೆ ಇಲ್ಲೇನ ನಿನಗೆ ಪರಮ್ಮ ಬಾರ. ವ್ಯಾಪಾರಕ್ಕೆ ಹೋಗುವಾಗ ಏನ ಹೇಳ್ಯಾರ ನಿನಗೆ? ವ್ಯಾಪಾರಕ್ಕೆ ಹೋಗುವಾಗ ಏನ ಹೇಳ್ಯಾರ ನಿನಗೆ? ಬಾರಮ್ಮ ಬಾರ ಕರೆದರ ಬರವಲ್ಲೆ, ಕರುಣ ಇಲ್ಲೇನ ನಿನಗೆ ಪರಮ್ಮ ಬಾರ. ಅಮ್ಮ ಪರಮ್ಮ, ನೋಡು, ನಾನು ಬಂದು ಕರಿತಾ ಇದ್ದೀನಿ, ಲಗುಟ ಬಾರವಾ ಮನೆಗೆ. ಹಾತು ಬಿಡ ನನ್ನ ಮಗಳ ಗಂಗವ್ವ, ನಾ ಮುದುಕನ ಸಮಾಧಾನ ಮಾಡಿ ಬರ್ತಂತ ಹೇಳಿಲ್ಲ. ಅದಕ್ಕೆ ಒಳಗಡೆ ಇದ್ದೀವಿ, ಅಟ್ರಾಗ ನೀವು ಬಂದು ಕರೆಯಕತ್ತದಿ. ನೋಡು, ನಿನ್ನ ಗಂಡ ವ್ಯಾಪಾರಕ್ಕೆ ಹೋಗೋ ಮುಂದೆ ನನಗೆ ಹೇಳಿದಾನು, ಮತ್ತು ನಿನ್ನ ಮುಂದೆ ನನಗೊಂದು ಸರಿ ತರ್ದು ಕೊಡ್ತಂದಾನು. ಮತ್ತು ಇಷ್ಟೆಲ್ಲ ನೀವು ಮಾಡಿದಾಗ ನಾ ಬರದೇ ಹೇಳ್ತೀನಿ ನನ್ನ ಮಗಳ.
ಹಾಂ ಬೇಷ್ ಮಾಡಿ ಬಂದು ನೋಡಿ ಪರಮ್ಮ ತಗೋ ನೋಡು. ನಾವು ನಾಳೆ ಶ್ರಾವಣ ಸೋಮವಾರ ಅಂತ ಹೇಳ್ಯಾರಲ್ಲೋ ನಮ್ಮ ಮನೆಯವರು. ಹೌದು ಬಿಡು, ನಿನ್ನ ಮಗಳು ಹೇಳಿದ್ದು ಕರೆ ಐತಿ. ಮತ್ತು ಶ್ರಾವಣ ಸೋಮವಾರ ಅಂದ ಕೂಡಲೇ ನಮಗೇನು ಹೇಳ್ಯಾರು, ನಮ್ಮ ಮನೆ ದೇವರು ಮರಡಿ ಬಸವಣ್ಣಗೆ ಹೋಗಿ ಕಾಯಿ ಕಪ್ರ ಮಾಡಿಕೊಂಡು ನೈವೇದ್ಯ ಕೊಟ್ಟು ಬರೋ ಮುಂದೆ ಗಂಡ ಮಗನ ಬಿಡ್ಕೊಂಡು ಬಾ ಅಂತ ಹೇಳಿದಾರಿಲ್ಲೋ. ಖರೆ ಅದವ ಹೇಳಿದ್ದ. ಅದಕ್ಕೆ ನಮಗೇನು ಮಾಡಂದಿ ನೋಡುವ, ಮೊದಲು ನಾವು ಪ್ಯಾಟಿಗೆ ಹೋಗಿ ಸಾಮಾನು ತರಬೇಕು ಬೇಡ? ಹೌದು ಬಿಡವ, ಮತ್ತೆಲ್ಲ ಸಾಮಾನು ಇದ್ದಾಗ ಮುಂದೆ ಅಡುಗೆ ಮಾಡಕ್ಕೆ ಬರ್ತೈತಿ. ನನಗೇನು ಮಾಡಂದೀಗ? ಹಾಂ ನೋಡು ಪರಮ್ಮ, ಈ ನಿನ್ನ ಕೈಯಾಗ ಈ 10 ರೂಪಾಯಿ ತೊಗೋವೇನು. 10 ರೂಪಾಯಿ ತೊಗೊಂಡು ಹೋಗಿ ಪ್ಯಾಟಿಗೆ ಹೋಗಿ ಬ್ಯಾಳಿ, ಬೆಲ್ಲ, ತೆಂಗಿನಕಾಯಿ ಮತ್ತು ಹೋಳಿಗೆ ಹಾಕು, ಸಾರಿಗೆ ಹಾಕು, ಅದು ಸಾಮಾನುಗಳ ಮತ್ತೇನಾದರೂ ನಿನಗೆ ಗೊತ್ತೈತೆ. ಯಾಕಂದ್ರೆ ನೀನು ಹಿರಿ ಮನುಷ್ಯ ಹೇಳಿದಿ, ಎಲ್ಲ ನಿನಗೆ ಗೊತ್ತಾಕೈತೆ ನನಗಿಂತ ಹೆಚ್ಚ. ಅವನ್ನೆಲ್ಲ ಸಾಮಾನು ತೊಗೊಂಡು ಬರಬೇಕು. ಮತ್ತು ಇದು 10 ರೂಪಾಯಿ ಹೆಂಗೈತೆ ಹಂಗೆ ಇರಬೇಕು. ಹಾಂ ಹಿಂಗಂದ್ರಿ ಅಲ್ಲ, ರೂಪಾಯಿ ಹೆಂಗೆ ಇರಬೇಕು ಹಂಗೆ ಇರಬೇಕು, ಸಾಮಾನು ಮಾತ್ರ ಮನೆಗೆ ಬರಬೇಕು. ಇದೊಳ್ಳೆ ಹಕ್ಕಿಕತ್ತೇವ ನಿಂದ? ಇಲ್ಲ, ಅದ ನಿನ್ನ ಜಾಣ್ತಾನ ನೋಡೋಣ ಹೆಂಗೆ ತೊಗೊಂಬರ್ತಿ. ಸಂತಿ ಪ್ಯಾಟಿ ಮಾಡ್ಬೇಕಾದ್ರೆ ಹೆಂಗೆ ಅಕ್ಕಲಿರ್ಬೇಕು ಹೌದಲ್ಲ? ಐತೆ ಬಿಡವ, ಆಗಲಿ ನೀನು ಮನೆಯಾಗಿನ ಕೆಲಸ ಮಾಡ್ಕೊಂತ ಇರು. ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ ನೋಡ್ಯವ. ಪ್ಯಾಟ್ಯಾಗಿನ ಸಾಮಾನು ತೊಗೊಂಡು ಬರ್ತೀನಿ, 10 ರೂಪಾಯಿ ಹೆಂಗೈತೆ ಹಂಗೆ ಇಟ್ಕೊಂಡ್ಬರ್ತೀನಿ. ನೋಡು ಹೋಗಿ ಬಾರಮ್ಮ, ಹೇಗೆ ಹೋಗ್ತಿ? ಹಾಂ ಪ್ಯಾಟ್ಯಾಗ ಹೋಗ್ತೀನಿ. ಎಷ್ಟು ಚಂದ ನೋಡು, ಮನೆಯಿಂದ ಹಿಂಗೆ ಬರ್ಬಿಡ್ರೆ ಬೈಲಂಗಲ್ಲಿ ಪ್ಯಾಟ್ಯಾಗ ಮಂದಿ ಜನ. ಏಪ್ಪ ಸರಿ ಮುದುಕಿ ಮನುಷ್ಯ ಅದನ್ನು ನಾನು ಅಂದಡಿ ಮುಂದೆ ಹೋಗು ಅಲ್ಲ ನೋಡಿ. ಈ ಕಡೆ ಒಂದು ಏನು ಈ ಕಡೆ ಎಲ್ಲ ಅಕ್ಕಿ ಗೋಧಿ ಇವೆಲ್ಲ ಜ್ವಾಳ ಅದಾವು. ಈ ಕಡೆ ಕಾಯಿಪಲ್ಯ ಪ್ಯಾಟೆ ಐತಿ. ಮತ್ತು ಏನು ಬೇಕು ಎಲ್ಲ ತೊಗೊಂಡು ಬಾ ಅಂತಂದಳು. ನಾ ಅಂತ ಹೋಗ್ತೀನಿ. ಅಂಗಡಿ ಸಾಲ ಎಷ್ಟು ಚಂದ ಅಂಗಡಿಕಾರ ಕೂತಾರು. ಪ್ಯಾಟೆಗೆ ಅಕ್ಕಿ, ಗೋಧಿ, ಬೆಲ್ಲ, ಬದ್ನಿಕಾಯಿ, ಮೂಲಂಗಿ, ತೆಂಗಿನಕಾಯಿ, ಕರ್ಪೂರ, ಸಾಂಬಾರ ದಿನಸ ಎಲ್ಲ ಕೊಡ್ರಪ್ಪ ಅಂತ ಕೇಳ್ಕೊತಾನೆ. ಈ ಮತ್ತು ಧಾರಣೆನೂ ಕೇಳ್ತಾನೆ. ಮತ್ತು ಅವೇ ಮೂರು ನಮೂನಿ ಸಾಲ ಇರ್ತಾರೆ, ಅವು ಹೆಂಗೆ ಧಾರಣೆ ಕೇಳ್ತಾನೆ. ಆಗಲಿ ಅಂಗಡಿಕಾರ ಇವನ ಕಡೆ ಹೋಗ್ತಾನೆ. ಅದಲ್ಲ ಏನಪ್ಪ ಅಂಗಡಿಕಾರ ಅಣ್ಣ, ಇದು ಈ ಗೋಧಿ ಇವ ಹೆಂಗೆ? ಇವು 50 ರೂಪಾಯಿ ಕಿಲೋ. ಹಾಂ ಮತ್ತು ಇವು ಅದಾವ ಈ ಕಡೆ ಇವು 50 ರೂಪಾಯಿ ಕಿಲೋ. ಅವು ಹಂಗೆ ನೋಡು, ಇವು ಹಂಗೆ ಅಂದ್ರೆ ಹಾಕಿದಕ್ಕೆ. ಹಾಂ ಹಂಗಾರೆ ತೊಗೊಂಡು ಕಿಲೋ. ಮತ್ತು ಇವು ಅಕ್ಕಿ ಹೆಂಗೆ? ಅಕ್ಕಿ ಇವು 40 ರೂಪಾಯಿ. ಮತ್ತು ಇವು ಹಂಗೆ, ಅವು ಹಂಗೆ ಇದ್ರೆ ಅವನು ಹಾಕು. ಚಿಲ್ಲ ಹಾಕಿಬಿಡಂದ್ರಿ. ಹಾಂ ತಗೋಯ್ ಚಿಲ್ದಾಗ ಹಾಕು. ಮತ್ತು ಇದು ಬೆಲ್ಲ ಹೆಂಗೆ? ಬೆಲ್ಲ ಇದು 60 ರೂಪಾಯಿ ಕಿಲೋ. ಮತ್ತು ಇದಕ್ಕೆ ಎಲ್ಲ ಬೆಲ್ಲ ಅದು 60 ರೂಪಾಯಿನ ಅದು ಹಂಗೆ. ಹಾಂ ಹಂಗೆ ಇದ್ರೆ ಅದನ್ನು ಹಾಕಿಬಿಡು. ಹಾಂ ಹಿಂಗಂದು ತಗೋಯ್ ಹಾಕೊಂಬಿಡು, ಬೆಲ್ಲನ ತಗೋ. ಮತ್ತು ಇದು ಸಾಂಬಾರು ದಿನಸ ಐತಿ ಇಲ್ಲ ಮಸಾಲೆ ಇದೈತಿ. ಹಾಂ ಇದು ಹೆಂಗೆ? ಇದು 20 ರೂಪಾಯಿ. ಮತ್ತು ಅದು 20 ರೂಪಾಯಿ. ಆ ಕಡೆದು ಅದು 20 ರೂಪಾಯಿ. ಅದು ಹಂಗೆ ಅಂತಂದ್ರೆ ಅದನ್ನು ಹಾಕಂಗಾರ ಆಗಲಿ ಬೈ. ಇದನ್ನೆಲ್ಲ ಹಾಕ್ತೀನಿ, ಸರಿಯಾಗಿ ಇಟ್ಕೋ. ಯಾಕಂದ್ರೆ ನೀನು ಹಿರಿಮನುಷ್ಯ ಹೇಳೋದಿ ಮರಿಬಾರ್ದು. ಇನ್ನು ಮತ್ತೇನು ಬೇಕು ಹೇಳು, ನಾನು ನಿನಗೆ ಕೊಡ್ತೀನಿ. ಹೇಳ್ತೇನೆ ತಡಿ ತಮ್ಮ.